ಮುಧೋಳದಲ್ಲಿ ಮಲಿನಗೊಳ್ತಾ ಇದೆ ಘಟಪ್ರಭಾ ನದಿ ನೀರು. ಘಟಪ್ರಭಾ ನದಿಗೆ ಸೇರ್ತಾ ಇದೆ ಕಲುಷಿತ ನೀರು. ಒಳಚರಂಡಿ ನೀರು ಮತ್ತು ವಿಷಕಾರಿ ನೀರು ಸೇರಿ ನದಿ ನೀರು ಕಲುಷಿತಗೊಳ್ತಾ ಇದೆ. ಘಟಪ್ರಭಾ ನದಿಗೆ ವಿಷಕಾರಕ ನೀರು ಸೇರ್ತಾ ಇದೆ. ಒಳಚರಂಡಿ ನೀರು, ವಿಷಕಾರಿ ನೀರು ಅಂದ್ರೆ ಫ್ಯಾಕ್ಟರಿಗಳಿಂದ ಬರ್ತಾ ಇರುವಂತಹ ನೀರು ಕೂಡ ನದಿಗೆ ಸೇರ್ಪಡೆ ಆಗ್ತಾ ಇದೆ. ಕಂಡು ಕಾಣದಂತಿದ್ದಾರೆ ಅಧಿಕಾರಿಗಳು. ಸಾರ್ವಜನಿಕರು ಈ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳ ಕಿವಿಗೆ ಬೀಳ್ತಾ ಇಲ್ಲ. ಬೇಜವಾಬ್ದಾರಿ ನಡೆಗೆ, ಅಧಿಕಾರಿಗಳ ಬೇಜವಾಬ್ದಾರಿ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಸಂಬಂಧಪಟ್ಟಂಗೆ ಇಂಥದ್ದೊಂದು ಅಚಾತುರ್ಯ ನಡೀತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ನದಿಗಳನ್ನ ಕ್ಲೀನ್ ಮಾಡಬೇಕು ಅಂತ ಸಾಲು ಸಾಲು ಯೋಜನೆಗಳನ್ನ ಹಾಕಿಕೊಳ್ಳೋದು, ಮತ್ತೊಂದು ಕಡೆ ಕಣ್ಣು ಮುಂದೆ ಈ ರೀತಿಯಾಗಿ ನದಿಗಳು ಮಲಿನಗೊಳ್ತಾ ಇದ್ರು ಕೂಡ ಫ್ಯಾಕ್ಟರಿಯ ವಿಷ ನೀರು, ಒಳಚರಂಡಿ ನೀರು ಇದೆಲ್ಲವೂ ಕೂಡ ಬಂದು ಸೇರ್ತಾ ಇರೋದು ಕಾಣಿಸ್ತಾ ಇದ್ರು ಕೂಡ. ನೋಡಿ, ಇದು ಈ ರೀತಿಯಾಗಿ ನೊರೆ ತುಂಬಿಕೊಂಡಂತಹ ನೀರು ನದಿಗೆ ಹರಿದು ಬರುವಂತಹ ಮಾರ್ಗದಲ್ಲಿ ವಿಷಕಾರಕ ನೀರು ಇದು ಈ ರೀತಿಯಾಗಿ ಕಾಣಿಸ್ತಾ ಇದ್ರು ಕೂಡ ಇದಕ್ಕೆ ಬೇರೆ ಸಾಕ್ಷಿ ಬೇಡ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ಅರ್ಥದಲ್ಲಿ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಘಟಪ್ರಭಾ ನದಿಗೆ ಈ ಮಟ್ಟಿಗೆ ಕಲುಷಿತ ನೀರು ನಿರಂತರವಾಗಿ ಬಂದು ಸೇರ್ತಾ ಇದೆ. ಇಷ್ಟಿದ್ರೂ ಕೂಡ ಸಾರ್ವಜನಿಕರು ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದನ್ನು ಸರಿ ಮಾಡಿ ಅಂತ. ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನದಿಗಳು ಕ್ಲೀನ್ ಆಗಿರಬೇಕು, ನೀರನ್ನ ಸಂರಕ್ಷಣೆ ಮಾಡಬೇಕು ಅಂತ ಸರ್ಕಾರ ಸಾಲು ಸಾಲು ಯೋಜನೆಗಳನ್ನ ರೂಪಿಸೋದು, ಅದಕ್ಕೆ ಕೋಟಿ ಕೋಟಿ ಅನುದಾನವನ್ನ ಮೀಸಲಿಡುವುದು ಒಂದು ಕಡೆ ಆದ್ರೆ, ಕಣ್ಮುಂದೆ ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ನದಿಗಳು ಹಾಳಾಗ್ತಾ ಇದ್ರು ಕೂಡ ಕಂಡು ಕಾಣದಂತೆ ಅಧಿಕಾರಿಗಳ ವರ್ತನೆ ಇರುವುದು ನಿಜಕ್ಕೂ ಕೂಡ ಛೀಮಾರಿ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ ಆಗ್ಲೇ ಕೋಟಿ ಕೋಟಿ ಹಣವನ್ನ ಮೀಸಲಿಡ್ತಾ ಇದ್ದಾರೆ ಇತ್ತೀಚೆಗೆ ನದಿಗಳ ನೈರ್ಮಲ್ಯಕ್ಕಾಗಿ, ಅದನ್ನು ಹಸನಾಗಿಡಬೇಕು, ಸ್ವಚ್ಛವಾಗಿಡಬೇಕು ಅಂತ. ಬಟ್ ಕಣ್ಮುಂದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಯಾಕೆ ಅನ್ನುವಂಥ ಸಹಜ ಪ್ರಶ್ನೆ ಇದೆ. ಇದು ಯಾವಾಗಿಂದ ನಡೀತಾ ಇದೆ ಮಂಜುನಾಥ್? ಅರುಣ್, ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಮುಖವಾಗಿರುವಂತಹ ನದಿ ಅಂತಂದ್ರೆ ಅದು ಘಟಪ್ರಭಾ ನದಿ. ಈ ಘಟಪ್ರಭಾ ನದಿಯನ್ನ ಅವಲಂಬಿಸಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮೀನಿನಲ್ಲಿ ಉಳುಮೆಯನ್ನ ಮಾಡುವಂತದ್ದು ಮತ್ತು ಹಲವಾರು ನಗರ ಪ್ರದೇಶಗಳಿಗೂ ಕೂಡ ಈ ಒಂದು ನದಿಯಿಂದನೇ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾರೆ. ಈ ಒಂದು ನದಿಯ ನೈರ್ಮಲ್ಯವನ್ನ ಕಾಪಾಡಬೇಕಾದಂತಹ ಅಧಿಕಾರಿಗಳು ಇದೀಗ ಎಲ್ಲೋ ಒಂದ್ ಕಡೆ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಅಂದ್ರೆ ನಗರ ಪ್ರದೇಶಕ್ಕೆ ಹೊಂದಿಕೊಂಡೇ ಇರುವಂತಹ ಘಟಪ್ರಭಾ ನದಿ ಯಾದವಾಡ ಸೇತುವೆ ಬಳಿ ಮುಧೋಳ ನಗರದಲ್ಲಿ ಇರ್ತಕ್ಕಂತಹ ಎಲ್ಲ ತ್ಯಾಜ್ಯ ನೀರು ಮತ್ತೆ ಚರಂಡಿ ನೀರು ಆ ನದಿಯ ಒಡಲಿಗೆ ಸೇರ್ತಾ ಇದೆ. ಇದರಿಂದಾಗಿ ಆ ಒಂದು ಕೆಮಿಕಲ್ ಮಿಶ್ರಿತ ನೀರು ಸೇರ್ಪಡೆ ಆಗೋದ್ರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೊರೆ ಉಂಟಾಗ್ತಾ ಇದೆ. ನೊರೆ ಉಂಟಾಗ್ತಾ ಇರೋದ್ರಿಂದಾಗಿ ಅಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಷ್ಟೊಂದು ಪ್ರಮಾಣದಲ್ಲಿ ನೊರೆ ಉಂಟಾಗಿ ಇಷ್ಟೆಲ್ಲ ಏನು ಪರಿಸರ ಮಾಲಿನ್ಯ ಹಾಳಾಗ್ತಾ ಇದ್ರು ಕೂಡ ಇದನ್ನ ಎಚ್ಚೆತ್ಕೊಂಡು ಆ ನೀರು ಬರೋದನ್ನ ತರೋದಾಗಿರ್ಬೋದು, ಏನು ನಗರ ಪ್ರದೇಶದಲ್ಲಿ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವಂತದ್ದಾಗಿರ್ಬೋದು, ಅದನ್ನ ಮಾಡ್ಬೇಕಾಗಿದ್ದಂತ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದ್ರ ಜೊತೆಗೇನೆ ಏನು ನದಿಯ ಒಡಲನ್ನ ಕಾಪಾಡಬೇಕಾದಂತವರು, ನದಿಯಲ್ಲಿ ಏನು ಸ್ವಚ್ಛತೆಯನ್ನ ಕಾಪಾಡಬೇಕಂತದನ್ನು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿ ಅದನ್ನ ಮರ್ತಂತೆ ಕಾಣಿಸ್ತಾ ಇದೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬಾಗಲಕೋಟೆಯ ಮುಧೋಳದಲ್ಲಿ ಇರುವಂತಹ ದೃಶ್ಯ, ನದಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ನಿರಂತರವಾಗಿ ಹೀಗೆ 24x7 ವರ್ಷದ ಪೂರ್ತಿಯೆಲ್ಲ ಈ ರೀತಿಯಾಗಿ ವಿಷಕಾರಕ ನೀರು ಹರಿದು ಬರ್ತಾನೆ ಇದೆ, ನದಿಗೆ ಸೇರ್ಪಡೆ ಆಗ್ತಾನೆ ಇದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ನದಿಗೆ ಯಾವ ಭಾಗದಿಂದ ಬಂದು ಅದು ಸೇರ್ತಾ ಇದೆ ಅಂತ. ಚಿಕ್ಕ ತೊರೆಯ ರೀತಿಯಲ್ಲಿ ನಿರಂತರವಾಗಿ ಹರಿತಾ ಇದೆ ಅಲ್ಲಿ ವಿಷಕಾರಕ ನೀರು. ಇದು ಫ್ಯಾಕ್ಟರಿ ಮತ್ತು ಒಳಚರಂಡಿಗಳಿಂದ ಹರಿದು ಬರ್ತಾ ಇರುವಂಥ ನೀರು. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರದೀಪ್ ನಿಂಬಾಳ್ಕರ್ ಸ್ಥಳೀಯರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪ್ರದೀಪ್ ಅವರೇ ನಮಸ್ಕಾರ ಸರ್. ಸರ್, ಇದು ಯಾವಾಗಿಂದ ಸಮಸ್ಯೆ ಇದೆ? ಈ ಬಗ್ಗೆ ಎಲ್ಲೆಲ್ಲಿಗೆ ತಾವು ಮನವಿ ಮಾಡ್ಕೊಂಡಿದ್ರಿ? ಈಗಾಗಲೇ ಯಾವ ಅಧಿಕಾರಿಗಳನ್ನ ಭೇಟಿಯಾಗಿದ್ರಿ ಸರ್? ಈಗ ನಗರಸಭೆ ಅಧಿಕಾರಿಗಳಿಗೂ ವಿಷಯ ಕೊಟ್ಟಿವಿ ಸರ್. ಓಕೆ. ಆಮೇಲೆ ತಹಸೀಲ್ದಾರ್ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಪರಿಸರ ಮಾಲಿನ್ಯಕ್ಕೂ ಮನವಿ ಕೊಟ್ಟಿದ್ದೇವೆ. ಓಕೆ. ಏನಾಗಿದೆ ಸರ್, ಇದು ಈಗ ನದಿ ನೀರನ್ನ ಜಾನುವಾರುಗಳಾಗ್ಲಿ ನೀರು ಕುಡಿತಾವೆ. ಹೌದು. ಅದೇ ರೀತಿ ಗ್ರಾಮೀಣ ಮಟ್ಟದ ಜನರು ಎಲ್ಲರೂ ಅದೇ ನೀರನ್ನ ಬಳಸ್ತಾರೆ, ಕುಡಿಯೋಕ್ಕಾಗ್ಲಿ ಯಾವ್ದಕ್ಕಾಗ್ಲಿ. ಈ ರೀತಿ ಮಾಲಿನ್ಯ ಎಲ್ಲಾ ಗಟಾರ ನೀರೆಲ್ಲರೂ ನದಿ ಸೇರ್ತಾ ಇದ್ರೆ ಅಲ್ಲಿರುವಂತ ಜಲಚರಗಳು ಎಲ್ಲವೂ ನಾಶವಾಗುವಂತ ನಿರ್ಮಾಣ ಆಗಿತ್ತು. ಹೌದೌದು, ನಿಜ ಸರ್. ಹೌದು ಸರಿ, ಈ ಇಷ್ಟು ಆಫೀಸರ್ಸ್ ಗಳನ್ನ, ಅಧಿಕಾರಿಗಳನ್ನ ತಾವು ಭೇಟಿಯಾಗಿದ್ದೀರಿ, ಯಾರಾದ್ರೂ ಸ್ಪಂದನೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ? ಅಟ್ಲೀಸ್ಟ್ ಇಲ್ಲಿವರೆಗೂ ಯಾರು ಸ್ಪಂದನೆ ಕೊಟ್ಟಿಲ್ಲ ಸರ್. ಹಾರಿಕೆ ಉತ್ತರ ಕೊಡ್ತಾರೆ ಸರ್. ಎಲ್ಲಾರು ಮಾಡ್ತೀವಿ ಸರ್, ನೋಡ್ತೀವಿ ಅಂತಾರೆ. ಯಾವುದೇ ರೀತಿ ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಸರ್.
ಈ ನಗರಸಭೆ ಅಧಿಕಾರಿಗಳಿಗೆ ಕೇಳಿದ್ರೆ ಅದು ನಮ್ಮ ವ್ಯಾಪ್ತಿಯೊಳಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಹಾ, ಓಕೆ. ಇಂಥ ಉಡಾಪಿ ಉತ್ತರವನ್ನ ಈ ಸರ್ಕಾರದೊಳಗ ಇರುವಂತ ಅಧಿಕಾರಿಗಳಿಗೂ ನೀಡ್ತಾ ಇದ್ದಾರೆ ಸರ್. ಸರ್, ಇದು ಫ್ಯಾಕ್ಟ್ರಿ ನೀರು ಮತ್ತು ಒಳಚರಂಡಿ ನೀರು, ಫ್ಯಾಕ್ಟ್ರಿಗಳಿದ್ರೆ ಎಷ್ಟು ಫ್ಯಾಕ್ಟ್ರಿಗಳಿಂದ ನೀರು ಬರುತ್ತೆ, ಯಾವ ಭಾಗದಿಂದ ಸೇರ್ಪಡೆ ಆಗ್ತಾ ಇರೋದು ಅದು? ಸರ್, ಇದು ಘಟಪ್ರಭಾ ನದಿಯ ಹತ್ತಿರ ಬರುವಂತ ಎಲ್ಲಾ ಫ್ಯಾಕ್ಟ್ರಿಗಳ ಕಲುಷಿತ ನೀರು ಕೊಡುತ್ತೆ ಸರ್. ಅದೇ ರೀತಿ ಮುಧೋಳ ನಗರದಲ್ಲಿರುವಂತ ಒಳಚರಂಡಿ ನೀರು ಇಲ್ಲಿ ಬಂದು ಕೊಡುತ್ತೆ ಸರ್. ಓಕೆ, ಅಂದ್ರೆ ಟೋಟಲಿ ಸಿಟಿಯಿಂದ ಬರೋ ಎಲ್ಲಾ ತ್ಯಾಜ್ಯ ಇಲ್ಲಿ ಬಂದು ಸೇರುತ್ತೆ. ಹಾ, ಸಿಟಿಯಿಂದ ಬರುವಂತ ಎಲ್ಲಾ ತ್ಯಾಜ್ಯ ವಿಲೇಜ್ ಇರುತ್ತೆ ಸರ್. ಆ ಡ್ರೈನೇಜ್ ಮಾಡಿದ್ವಿ ಸರ್, ಆ ಡ್ರೈನೇಜ್ ಯಾವುದೇ ಉಪಯೋಗಕ್ಕೆ ಬರಲಿಲ್ಲ ಸರ್ ಅದು. ಓಕೆ ಓಕೆ. ಈ ಬಗ್ಗೆ ಯಾವಾಗ ಸರ್ ತಾವು ಭೇಟಿಯಾಗಿದ್ದು ಅಧಿಕಾರಿಗಳನ್ನ? ಈ ಒಂದು ತಿಂಗಳಿಂದನೇ ಭೇಟಿಯಾಗಿದೆ ಸರ್ ಅದಕ್ಕೆ. ಸೊ ಯಾವುದೇ ರೀತಿ ತಿಂಗಳಾದ್ರೂ ಅದಕ್ಕೆ ಪರ್ಯಾಯ ಇಲ್ವಾ? ಈ ರೀತಿ ಹಲವಾರು ವರ್ಷಗಳಿಂದ ಮನವಿ ಕೊಡ್ತಾನೆ ಬಂದಿದ್ದೀವಿ ಸರ್. ಓಕೆ, ಹೌದು ಸರ್. ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ. ನಾವು ಅಧಿಕಾರಿಗಳಿಗೆ ಮುಟ್ಟಿಸೋ ಕೆಲಸ ಮಾಡ್ತೀವಿ, ನೋಡೋಣ ಇನ್ಮೇಲಾದ್ರೂ ಕೆಲಸ ಮಾಡ್ತಾ ಇಲ್ವಾ ಅಂತ. ಸ್ಥಳೀಯರು ಈ ಬಗ್ಗೆ ಮಾತನಾಡ್ತಾ ಇದ್ರು. ಅನೇಕ ವರ್ಷಗಳಿಂದ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ, ಇವತ್ತು ನೆನ್ನೆದಲ್ಲ ಸಮಸ್ಯೆ ಇದು. ಅನೇಕ ವರ್ಷಗಳಿಂದ ನಾವು ಮನವಿ ಕೊಡ್ತಾನೇ ಇದ್ದೀವಿ. ಇಷ್ಟಿರುವರೆಗೂ ಕೂಡ ಅಲ್ಲಿ ಎಷ್ಟು ಜಲಚರ ಪ್ರಾಣಿಗಳು ಸತ್ತೋಗಿದ್ದಾವೋ, ಎಷ್ಟು ಮೂಕ ಪ್ರಾಣಿಗಳಿಗೆ ಹಿಂಸೆ ಆಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಇದು ನಿರಂತರವಾದಂತಹ ಪ್ರಕ್ರಿಯೆ, ಪ್ರತಿನಿತ್ಯ 24/7 ನೀರು ಹರಿದು ಬರ್ತಾನೆ ಇದೆ. ಮುಧೋಳ ಸಿಟಿಯಿಂದ ಬರುವಂಥ ಎಲ್ಲ ತ್ಯಾಜ್ಯವು ಈ ಮೂಲಕವಾಗಿ ಘಟಪ್ರಭಾ ನದಿಗೆ ಇಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅಲ್ಲಿ ಸೇರ್ಪಡೆ ಆಗ್ತಾ ಇರುವಂಥದ್ದು. ಆ ನೊರೆ ತುಂಬಿಕೊಂಡಿರುವಂಥ ದೃಶ್ಯವನ್ನು ಕೂಡ ನೀವು ನೋಡಬಹುದು. ಮತ್ತೊಂದು ಭಾಗದಲ್ಲಿ ಅದು ಫ್ಯಾಕ್ಟರಿಯಿಂದ ಕೆಮಿಕಲ್ನಿಂದ ನೀರು ಆ ರೀತಿಯಾಗಿ ಆಗಿರೋದು, ಕೆಮಿಕಲ್ ಮಿಶ್ರಣ ಆಗಿರುವಂಥ ಕಾರಣಕ್ಕಾಗಿ ನೊರೆ ತುಂಬಿಕೊಂಡು ಈ ರೀತಿಯಾಗಿ ಆಗ್ತಾ ಇದೆ. ಸೊ ಈ ರೀತಿಯಾಗಿದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಹಾರಿಕೆ ಉತ್ತರಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಥಳೀಯರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಕೂಡ, ಮನವಿಗಳನ್ನ ಕೊಡ್ತಾ ಇದ್ರೂ ಕೂಡ, ಹೋರಾಟಕ್ಕೆ ಮುಂದಾಗ್ತಾ ಇದ್ರೂ ಕೂಡ ಕಂಡು ಕಾಣದಂಥ ರೀತಿಯಲ್ಲಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಹೊರತು ವರ್ಷಗಳಿಂದ ವರ್ಷಗಳು ಕಳೆದು ಹೋಗ್ತಾ ಇದೆ, ಈ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾ ಇದೆ.